ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸರ್ವರ್ ಡೌನ್ ಆಗಿದೆ. ಸರ್ವರ್ ಡೌನ್ ಸಮಸ್ಯೆ ಬಗೆಹರಿಸಿದಂತಹ ಅಧಿಕಾರಿಗಳು ವಾರದಿಂದ ಕಾವೇರಿ ತಂತ್ರಾಂಶದಲ್ಲಿ ಸರ್ವರ್ ಡೌನ್ ಆಗಿತ್ತು. ಸರ್ವರ್ ಡೌನ್ ಸಮಸ್ಯೆ ಸಾರ್ವಜನಿಕರು ಕಂಗಾಲಾಗಿತ್ತು. ಇಸಿ ಪಡೆಯಲಾಗ್ತಾ ಇರಲಿಲ್ಲ. ದಿನನಿತ್ಯ 500 ರಿಂದ 1000 ಆಸ್ತಿ ಪತ್ರಗಳು ಕೂಡ ನೋಂದಣಿ ಆಗ್ತಾ ಇರಲಿಲ್ಲ. ಪ್ರಾಪರ್ಟಿ ಖರೀದಿ ಆಗೋದಿಲ್ಲ, ಪ್ರಾಪರ್ಟಿ ಮಾರಾಟ ಆಗೋದಿಲ್ಲ. ವಾರದಿಂದ ಕಾವೇರಿ ತಂತ್ರಾಂಶದಲ್ಲಿ ಸರ್ವರ್ ಡೌನ್ ಸಮಸ್ಯೆ ಇತ್ತು. ಸರ್ವರ್ ಡೌನ್ ಸಮಸ್ಯೆ ಸಾರ್ವಜನಿಕರು ಕಂಗಾಲಾಗಿತ್ತು. ಇಸಿ ಪಡೆಯೋದಕ್ಕೆ ಅಂದರೆ ಒಂದು ಕ್ಲಿಯರೆನ್ಸ್ ಪಡೆಯೋದಕ್ಕೆ ದಸ್ತಾವೇಜು ನೋಂದಣಿಗೂ ಕೂಡ ಸಂಕಷ್ಟ ಎದುರಾಗಿತ್ತು. 20 ದಿನದಿಂದ ಇಸಿ ಪಡೆಯಲಾಗದೆ ಸಂಕಷ್ಟ ಪಡುತ್ತಿರುವಂತಹ ಜನಸಾಮಾನ್ಯರು ಈ ಹಾಳಾದ ಸರ್ವರು ದಿನಂಪ್ರತಿ ಅದೇ ಸಮಸ್ಯೆಗಳನ್ನು ತೋರ್ಪಡಿಸ್ತಾ ಇತ್ತು. ಹಾಗಾಗಿ ಜನಸಾಮಾನ್ಯರಿಗೆ ಇಸಿ ಸಿಗೋದಿಲ್ಲ. ಇಸಿ ಕ್ಲಿಯರೆನ್ಸ್ ಸಿಗದೆ ಇದ್ದರೆ ಅಲ್ಲೇನು ಕೂಡ ಕೆಲಸ ಆಗೋದಿಲ್ಲ. ಪ್ರಾಪರ್ಟಿ ಸೇಲು ಆಗೋದಿಲ್ಲ, ಪ್ರಾಪರ್ಟಿ ಖರೀದಿ ಕೂಡ ಆಗೋದಿಲ್ಲ. ಈ ಇಸಿ ಪಡೆಯಲು ದಸ್ತಾವೇಜು ನೋಂದಣಿಗೆ ಪರದಾಡಿದಂತಹ ಜನ ಸರ್ವರ್ ಡೌನ್ ಸಮಸ್ಯೆ ಸಾರ್ವಜನಿಕರು ಕಂಗಾಲಾಗಿದ್ದರು. ವಾರದಿಂದ ಕಾವೇರಿ ತಂತ್ರಾಂಶದಲ್ಲಿ ಸರ್ವರ್ ಡೌನ್ ಆಗಿತ್ತು. ಸರ್ವರ್ ಡೌನ್ ಸಮಸ್ಯೆ ಬಗೆಹರಿಸಿದಂಥ ಅಧಿಕಾರಿಗಳು ಈಗ ಬಗೆಹರಿಸಿದ್ದಾರೆ. ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಜನರಿಗೂ ಕೂಡ. ಪಾಪ ದಸ್ತಾವೇಜು ಆಗ್ತಾ ಇರಲಿಲ್ಲ, ಇಸಿ ಸಿಗ್ತಾ ಇರಲಿಲ್ಲ. ಹೀಗೆಲ್ಲ ಇದ್ದಾಗ ದಿನಕ್ಕೆ 500 ರಿಂದ 1000 ಆಸ್ತಿಗಳು ಮಾತ್ರ ಅಲ್ಲಿ ನೋಂದಣಿ ಆಗ್ತಾ ಇತ್ತು ವಾರದಿಂದ. ಸೊ ಈಗ ತಾತ್ಕಾಲಿಕವಾಗಿ ಅಧಿಕಾರಿಗಳು ಅದನ್ನು ಸರಿಪಡಿಸಿದ್ದಾರಂತೆ. ಮತ್ತಿನ್ಯಾವಾಗ ಅದು ಕಿತ್ತೋಗುತ್ತೋ ಗೊತ್ತಿಲ್ಲ. ಸೊ ಜನಸಾಮಾನ್ಯರು ಕೂಡ ಬಹಳಷ್ಟು ಕಷ್ಟಪಟ್ಟಿದ್ರು. ಕಾವೇರಿ ತಂತ್ರಾಂಶದಲ್ಲಿ ತಾಂತ್ರಿಕ ಸಮಸ್ಯೆ. ನಿತ್ಯ ರಾಜ್ಯಾದ್ಯಂತ 8000 ಆಸ್ತಿ ನೋಂದಣಿ ಆಗುತ್ತಿತ್ತು. ಕಳೆದ 1 ವಾರದಿಂದ 1000 ನೋಂದಣಿ ಆಗಿಲ್ಲ. ಫೆಬ್ರವರಿ ಹಾಗೂ ಮಾರ್ಚ್ನಲ್ಲಿ ಹೆಚ್ಚು ಆಸ್ತಿ ನೋಂದಣಿ ಅವಧಿ ವಿಸ್ತರಣೆ ಮಾಡಿದ IGR ಆಯುಕ್ತ. ನೋಡಿ, ನೋಂದಣಿ ಆದರೆ ಮಾತ್ರ ಕಂದಾಯ ಇಲಾಖೆಗೂ ರೆವಿನ್ಯೂ ಇಲಾಖೆಗೂ ಖರೀದಿ ಮತ್ತು ಮಾರಾಟ 2 ಹೆಚ್ಚಾದರೆ ಮಾತ್ರ ಸರ್ಕಾರಕ್ಕೆ ಆದಾಯ. ಈ 2 ಹೆಚ್ಚಾಗದೇ ಇದ್ದರೆ ಸರ್ಕಾರದ ಬೊಕ್ಕಸವೂ ಕೂಡ ತುಂಬೋದಿಲ್ಲ. ಸೊ ಇಸಿ ಕ್ಲಿಯರೆನ್ಸ್ ಸಿಗದೇ ಇದ್ದರೆ ಅಲ್ಲಿ ಯಾವ ಕೆಲಸವೂ ಆಗೋದಿಲ್ಲ. ದಸ್ತಾವೇಜು ಕೂಡ ನಡೀತಾ ಇಲ್ಲ ಎನ್ನುವಂತಹದ್ದು ಗಂಭೀರ ಆರೋಪ ಜನರದ್ದು. ಸೊ ಈ ಎಲ್ಲ ಆರೋಪಗಳ ನಡುವೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಈ ಕಳೆದ ಬಾರಿಗೆ ಏನಾದರೂ ಹೋಲಿಸಿದ್ರೆ ಈ ಬಾರಿ ಅತ್ಯಂತ ಕಡಿಮೆ ನೋಂದಣಿ ಆಗಿದೆ. ಸೊ ಹೀಗಿದ್ದಾಗ ಒಂದಷ್ಟು ರಾಜಕೀಯ ವಲಯದಲ್ಲೂ ಕೂಡ ಇದು ಚರ್ಚೆಗಳಾಗ್ತವೆ. ಸೊ ಕಾವೇರಿ ತಂತ್ರಾಂಶದಲ್ಲಿ ತಾಂತ್ರಿಕ ಸಮಸ್ಯೆ. ನಿತ್ಯ ರಾಜ್ಯಾದ್ಯಂತ 8000 ಆಸ್ತಿ ನೋಂದಣಿ ಆಗ್ತಾ ಇತ್ತು. ಕಳೆದ 1 ವಾರದಿಂದ 1000 ಮಾತ್ರ ನೋಂದಣಿ ಆಗಿದೆ. ಫೆಬ್ರವರಿ ಹಾಗೂ ಮಾರ್ಚ್ನಲ್ಲಿ ಹೆಚ್ಚು ಆಸ್ತಿ ನೋಂದಣಿ ಅವಧಿ ವಿಸ್ತರಣೆ ಮಾಡಿದ IGR ಆಯುಕ್ತ. ಮಾರ್ಚ್ವರೆಗೆ ನೋಂದಣಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಇದರ ಮುಂದಿನ ಡೆವಲಪ್ಮೆಂಟ್ ಅಥವಾ ಅಪ್ಡೇಟ್ಗಳನ್ನು ಗಮನಿಸೋದಾದರೆ, ವೆಬ್ಸೈಟ್ ಪೋರ್ಟಲ್ ಸರ್ವರ್ ಡೌನ್ ಆಗಿದ್ಯಾಕೆ? ಸರ್ವರ್ ಡೌನ್ ಹಿಂದೆ ಪಿತೂರಿ ಶಂಕೆ ವ್ಯಕ್ತವಾಗಿದೆ. ಕಾರಣ ಕೆಲವು ಪ್ರೈವೇಟ್ ಏಜೆನ್ಸಿಗಳು ಈ ಸರ್ವರ್ನ ಕೆಲಸ ಮಾಡ್ತಾರೆ. ಸೈಬರ್ ದಾಳಿಕೋರರಿಂದ ಪಿತೂರಿ ಬಗ್ಗೆ ಅನುಮಾನ, ಅಥವಾ ಸೈಬರ್ ದಾಳಿಕೋರರು ಕೂಡ ಇದರ ದುರುಪಯೋಗ ಪಡಿಸಿಕೊಂಡಿರಬಹುದು. ಸೈಬರ್ ಕ್ರೈಮ್ಗೆ ದೂರು ನೀಡಲು ಮುಂದಾದ ಮುದ್ರಾಂಕ ಇಲಾಖೆ. ಕಾವೇರಿ ವೆಬ್ಸೈಟ್ ಹ್ಯಾಕ್ ಮಾಡಿದ ಸಬ್ ರಿಜಿಸ್ಟ್ರಾರ್ ಆಫೀಸರ್ಸ್. ಹೀಗಾಗಿ ಮತ್ತೆ ದೂರು ನೀಡಲು ಮುಂದಾದ IGR ಆಯುಕ್ತ. ನೋಡಿ, ಕೆಲ ಸರ್ವರ್ ಕಂಪನಿಗಳಿಗೆ ಇದರ ಕಾಂಟ್ರಾಕ್ಟ್ಗಳನ್ನು ಕೊಡಲಾಗಿರುತ್ತೆ. ಆ ಸರ್ವರ್ ಕಂಪನಿಗಳಿಗೆ ಸರ್ಕಾರ ಕೊಡಬೇಕಾಗಿದ್ದ ಸಂಬಳನ ನೆಟ್ಟು ಕೊಟ್ಟಿಲ್ಲ ಅಂದರೆ, ಅಥವಾ ಅವರ ಕಾಂಟ್ರಾಕ್ಟ್ನಲ್ಲಿ ಆಗಿರುವಂಥ ಅಗ್ರಿಮೆಂಟಿಗೆ ತಕ್ಕಂತೆ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ಮೂಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ. ಇದು ಸರ್ವರ್ ಕಂಪ್ನಿಗಳಲ್ಲಿ ನಿತ್ಯ ನಡೆಯುವಂತಹ ಸಮಸ್ಯೆ. ಸೊ ಇಲ್ಲಿ ಸೈಬರ್ ಕ್ರೈಮ್ ಅಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಡಲಾಗಿದೆ. ಇದು ಸೈಬರ್ ದಾಳಿಕೋರರಿಂದ ಆಗಿರುವಂತಹ ಕುತಂತ್ರ, ಅಥವಾ ಪ್ರೈವೇಟ್ ಸರ್ವರ್ ಕಂಪನಿಗಳಿಂದ ನಡೆದಿರತಕ್ಕಂತಹ ಕುತಂತ್ರ.
ಸೊ ಈ ಎರಡರ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗಿದೆ. ಸೊ ಈಗ ಸೈಬರ್ ಕ್ರೈಮಿಗೂ ಕೂಡ ದೂರು ದಾಖಲಾಗಿದೆ. ಸಂಬಂಧಪಟ್ಟಂಥ ಇಲಾಖೆ ಈ ಬಗ್ಗೆ ತನಿಖೆಯನ್ನು ಶುರು ಹಚ್ಕೊಂಡಿದೆ. ಕಾವೇರಿ ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಸಬ್ ರಿಜಿಸ್ಟ್ರಾರ್ ಆಫೀಸರ್, ಹಿಂದೆ ರಿಜಿಸ್ಟ್ರಾರ್ ಆಫೀಸರ್ಸ್ಗಳಿಂದಲೂ ಕೂಡ ಹ್ಯಾಕ್ ಆಗಿತ್ತಂತೆ. ಈ ಎಲ್ಲ ಅನುಮಾನಗಳನ್ನು ಮುಂದಿಟ್ಟುಕೊಂಡು ತನಿಖೆ ಚುರುಕುಗೊಂಡಿದೆ. ಇನ್ನು ಕೆಲ ವರ್ಷಗಳ ಹಿಂದೆ ಸಬ್ ರಿಜಿಸ್ಟ್ರಾರ್ಗಳಿಂದ ನಡೆದಿತ್ತು ಹ್ಯಾಕ್. ಈ ಹಿಂದೆ ನಡೆದಿತ್ತು. ಸಿಸಿಬಿ 15ಕ್ಕೂ ಹೆಚ್ಚು ಸಬ್ ರಿಜಿಸ್ಟ್ರಾರ್ ಆಫೀಸರ್ಸ್ಗಳನ್ನು ವಶಕ್ಕೆ ಪಡೆದಿತ್ತು. ಸರ್ವರ್ ಡೌನ್ ಆಗಿರೋದಕ್ಕೆ ಸಬ್ ರಿಜಿಸ್ಟ್ರಾರ್ಗಳ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಸರ್ವರ್ ಮೇಲೆ ಹೆಚ್ಚು ಒತ್ತಡ ಹಾಕಿ ತಾಂತ್ರಿಕ ಸಮಸ್ಯೆ, ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಲಾಗಿದೆ ಅಂತ ಹೇಳಿ ಶಂಕಿಸಲಾಗಿದೆ. ಹೀಗಾಗಿ ಸೂಕ್ತ ತನಿಖೆಗೆ ಮುಂದಾದ IGR ಶೀಘ್ರದಲ್ಲೇ ಸೈಬರ್ ಕ್ರೈಮ್ಗೆ ದೂರು ನೀಡಲು ಮುದ್ರಾಂಕ ಇಲಾಖೆ ನಿರ್ಧಾರ ಮಾಡ್ಕೊಂಡಿದೆಯಂತೆ. ದೂರು ಕೊಟ್ಟ ಮೇಲೆ ಏನಾಗುತ್ತೆ ನೋಡಬೇಕು. ಈ ಬಗ್ಗೆ KA ದಯಾನಂದ್ IGRನ ಆಯುಕ್ತರು ಸ್ಪಷ್ಟವಾಗಿ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಏನೇನು ಮಾತನಾಡಿದರೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಏನು ಕೇಳಿಸ್ಕೊಂಡು ಬರೋಣ. ಏನಿದೆ ಅದರಲ್ಲಿ ರಿಜಿಸ್ಟ್ರೇಷನ್ನು ಶನಿವಾರ ಮತ್ತು ಸೋಮವಾರ ತುಂಬ ಕಡಿಮೆ ಆಗಿತ್ತು. ಕಾರಣ ಅಂತ ಅಂದರೆ ಸರ್ವರ್ನಲ್ಲಿ ಬಂದಂಥ ಕೆಲವು ಇಶ್ಯೂಗಳು, ಒಂದು ಟೆಕ್ನಿಕಲ್ಲು, ಎರಡನೇದು ಈಗಾಗಲೇ ಲಾಸ್ಟ್ ಡಿಸೆಂಬರ್ನಿಂದ ಎಕ್ಸ್ಟರ್ನಲ್ ಟ್ಯಾಕ್ಸ್ ಅಂತ ನಾವು ಕರಿತೇವೆ. ಅಂದರೆ ಕೆಲವು ಯಾವ್ಯಾವುದೋ ಸಂಸ್ಥೆಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಆ ಸರ್ವರ್ ನಮ್ಮ ಸಾಫ್ಟ್ವೇರ್ ಮೇಲೆ ಒತ್ತಡವನ್ನು ಜಾಸ್ತಿ ಮಾಡೋದು. ಉದಾಹರಣೆಗೆ ದಿನಕ್ಕೆ 2.5 ಲಕ್ಷ ECಯನ್ನು ಸರ್ಚ್ ಮಾಡಲಿಕ್ಕೆ ಅದಕ್ಕೆ ಕೆಪಾಸಿಟಿ ಇರುತ್ತೆ. ಮ್ಯಾಕ್ಸಿಮಮ್ ಏನು ಬರುತ್ತೆ ಅಂತ ನೋಡಿಕೊಂಡು ಸಾಫ್ಟ್ವೇರ್ ಡಿಸೈನ್ ಮಾಡಿರ್ತಾರೆ. ಈ ಕೆಲವು ಈ ಥರದ್ದು ಸುಮ್ಮನೆ ತೊಂದರೆ ಕೊಡಬೇಕು ಅನ್ನುವಂಥ ವ್ಯಕ್ತಿಗಳು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಒಂದು 20 ಲಕ್ಷ ಅರ್ಜಿ ಹಾಕೋದು. ಅದರಲ್ಲಿ ಏನಂದ್ರೆ ಆಟೋಮೇಟೆಡ್ ಆಗಿ ಅದು ಅಪ್ಲಿಕೇಶನ್ ಸರ್ಚ್ ಆಗ್ತಾ ಹೋಗುತ್ತೆ. ಆ ಥರ ಮಾಡಿದಂಥ ದಿನಕ್ಕೆ 2.5 ಬಂದು 20 ಲಕ್ಷ ಬಂತು, ಒಂದು 16 ಲಕ್ಷ ಹಿಟ್ ಆಯಿತು. ಈ ಥರದ ಸಮಸ್ಯೆಗಳು ಬಂದಾಗ ಸಾಮಾನ್ಯವಾಗಿ ಸರ್ವರ್ಗಳ ಮೇಲೆ ಹೊಡ್ತಾ ಬೀಳುತ್ತೆ, ಸಾಫ್ಟ್ವೇರ್ ಮೇಲೆ ಹೊಡ್ತಾ ಇರುತ್ತೆ. ಹೀಗಾಗಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತವೆ. ಆ ರೀತಿಯಲ್ಲಿ ನಮಗೆ ಸುಮಾರು ಒಂದು 20 ದಿವಸದಿಂದ EC ಸರ್ಚ್ ಆಗ್ತಿರ್ಲಿಲ್ಲ, EC ಸಿಗ್ತಿರ್ಲಿಲ್ಲ. ಮತ್ತು ಶನಿವಾರ ಸೋಮವಾರ ನಮ್ಮ ರಿಜಿಸ್ಟ್ರೇಷನ್ ಸಮಸ್ಯೆ ಬಂತು, ನಿನ್ನೆ ಸಮಸ್ಯೆ ಬಂತು. ಈ ಎಲ್ಲವನ್ನ ಒಂದೊಂದು ಸರಿ ಮಾಡ್ಲಿಕ್ಕೆ ಹೋದಾಗ ಒಂದೊಂದು ಸಮಸ್ಯೆ, ಟೆಕ್ನಿಕಲ್ ಸಮಸ್ಯೆ ಬರ್ತಾ ಇತ್ತು. ಅದನ್ನೆಲ್ಲ ಸರಿಪಡಿಸಿ ನಿನ್ನೆ ಅಪ್ ಮಾಡಿದ್ದೇವೆ. ಇವಾಗ ಏನು ಇವತ್ತು ಯಾವುದೇ ಸಮಸ್ಯೆ ಇಲ್ಲ. ಆದರೂ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಇದ್ದಾವೆ, ಅದನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಮ್ಯಾರೇಜ್ ರಿಜಿಸ್ಟ್ರೇಷನ್ನಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗ್ತಿಲ್ಲ, ಶೆಡ್ಯೂಲ್ ಮಾಡಬೇಕಾದ್ರೆ ಸರ್ಚ್ ಆಗ್ತಿಲ್ಲ. ಈ ಥರದೊಂದು 2-3 ಇಶ್ಯೂಸ್ ಇದೆ, ಅದನ್ನು ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ಬೆಳಿಗ್ಗೆಯಿಂದ ಆ್ಯಸ್ ಇಟ್ ಈಸ್ ನಮ್ಮ ಎಲ್ಲ ನಮ್ಮ ಕಾವೇರಿ ಟು ಸಾಫ್ಟ್ವೇರ್ ಏನಿದೆ ಭಾಳ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ನು ಇವತ್ತು ನೀವು ತೆಗೆದು ನೋಡಿದ್ರೆ ಇವತ್ತು ಸುಮಾರು 5,000ದಷ್ಟು ECಗೆ ಅಪ್ಲೈ ಮಾಡಿದ್ದಾರೆ. ಆಗಲೇ 300 ಡಿಸ್ಪ್ಯಾಚ್ ಮಾಡಿದ್ದಾರೆ ನಮ್ಮವರು. ಮತ್ತು ಬೆಳಿಗ್ಗೆಯಿಂದ ಸುಮಾರು 8,000 ರಿಜಿಸ್ಟ್ರೇಷನ್ಗೆ ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಆಗಲೇ 3,900 ಅರ್ಜಿಗಳು ಇದು ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗಿದೆ. ಇನ್ನೂ 4,000 ಪ್ರೋಸೆಸ್ಸಲ್ಲಿದೆ. ಈ ಎಲ್ಲ ಕಾರಣಕ್ಕೆ ನಾವು ಮಾರ್ಚ್ 30ರವರೆಗೆ ಟೈಮನ್ನು ನಾನು ಎಕ್ಸ್ಟೆಂಡ್ ಮಾಡಿದ್ದೇನೆ. ಡೈಲಿ ಏನಾಗ್ತಾಯಿತ್ತು, 10:30ಯಿಂದ ಶುರುವಾಯಿತು ಅಂದರೆ 4:05 ಮುಗೀತಿತ್ತು. ದೆನ್ ಅದು ಇನ್ನು ಉಳಿದಂಥ ಆಫೀಸ್ ವರ್ಕ್ ಮಾಡಲಿಕ್ಕೆ 5:30 ತನಕ ಟೈಮ್ ಇರ್ತಿತ್ತು. ಈಗ ಅದನ್ನು 10 ಗಂಟೆಯಿಂದ 6:30 ತನಕ ನಾನು ಟೈಮನ್ನು ಎಕ್ಸ್ಟೆಂಡ್ ಮಾಡಿದೆ, ಇವತ್ತಿಂದ ಮಾರ್ಚ್ ಎಂಡ್ವರೆಗೆ. ಯಾಕೆಂದರೆ ಮಾರ್ಚಲ್ಲಿ ಸ್ವಲ್ಪ ಕಾರ್ಯದ ಒತ್ತಡ ಇರುತ್ತೆ. ಹಾಗಾಗಿ ಇದರಿಂದಾಗಿ ಸ್ವಲ್ಪ ಸಮಸ್ಯೆ ಸಾರ್ವಜನಿಕರಿಗೆ ಆಗಿದೆ. ಅದರಲ್ಲಿ ನಾವು ಕ್ಷಮೆನ ಕೋರ್ತಾರೆ. ಬಟ್ ಈಗ ಸರಿಪಡಿಸಿ ಅದನ್ನು ಕಾರ್ಯನಿರತ ಆಗಿದೆ. ಇನ್ನು ಮುಂದೆ ಏನಂತ ಸಮಸ್ಯೆ ಆಗಲಿಕ್ಕಿಲ್ಲ. ಈಗ ಅಂದರೆ ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಮೇಂಟೈನ್ ಮಾಡುವಂಥದ್ದು ಗವರ್ನೆನ್ಸ್ ಡಿಪಾರ್ಟ್ಮೆಂಟಿಂದ CEG ಅನ್ನೋ ಸಂಸ್ಥೆಯನ್ನು ಬಳಸ್ಕೊಂಡು ಮಾಡ್ತಾರೆ. ಅಲ್ಲಿ ಇಶ್ಯೂ ಬಂದದ್ದು ಟೆಕ್ನಿಕಲಿ ನಮ್ಮ ಇಲಾಖೆ ಕಂಟ್ರೋಲಲ್ಲಿ ಇರಲ್ಲ. ನಾವು ಓನ್ಲಿ ಫ್ರಂಟ್ ಎಂಡ್ನಲ್ಲಿ ಪ್ರೋಸೆಸಿಂಗ್ ನೋಡುವಂಥದ್ದು. ಹಾಗಾಗಿ ಅವರೆಲ್ಲ ಎಕ್ಸ್ಪರ್ಟ್ಸು ಯಾರು ತಂತ್ರಜ್ಞರು ಇರ್ತಾರೆ ಅವರೆಲ್ಲ ತಜ್ಞರು ಎಲ್ಲ ಕೂತು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಇಶ್ಯೂ ಇರೋದನ್ನು ಕ್ಲಿಯರ್ ಮಾಡ್ತಾರೆ. ಇವತ್ತಿಂದ ಏನು ಸಮಸ್ಯೆ ಇಲ್ಲ. ಈಗ ನಮ್ಮಲ್ಲಿ ಕಾವೇರಿ